ವೆಲ್ಕಮ್ ಬ್ಯಾಕ್. ಇವತ್ತು ಡೆಲ್ಲಿಯಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರ ಕಿಡಿ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ನಾನು ಯಾವುದೇ ರೀತಿ ಲಾಬಿ ಮಾಡಿಲ್ಲ, ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋದ್ರಲ್ಲಿ ನನ್ನ ಪಾತ್ರ ಇಲ್ಲ, ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಇತ್ಯಾದಿ ಇತ್ಯಾದಿ. ಯಾವಾಗ ಕೂಲ್ ಅಂಡ್ ಕಾಮ್ ಆಗಿ ಯಡಿಯೂರಪ್ಪನವರು ಡೆಲ್ಲಿಲಿ ಕೂತಿ ಈ ರೀತಿ ರಿಯಾಕ್ಟ್ ಮಾಡಿದ್ರು, ಇಲ್ಲಿ ಈಶ್ವರಪ್ಪನವರ ಬ್ಲಡ್ ಪ್ರೆಷರ್ ಮತ್ತಷ್ಟು ಜಾಸ್ತಿ ಆಯಿತು. ಮತ್ತೆ ಕೆಂಡಕಾರೋ ಪ್ರಾರಂಭ ಮಾಡಿದ್ದಾರೆ ಈಶ್ವರಪ್ಪನವರು. ವಿಜೇಂದ್ರ ಹಾಗೆ BSY ವಿರುದ್ಧ ಮತ್ತೆ ಕಿಡಿಕಾರ್ತಿದ್ದಾರೆ ಈಶ್ವರಪ್ಪ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. 6 ತಿಂಗಳಷ್ಟೇ ಹೆಚ್ಚೆಚ್ಚಂದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಆಮೇಲೆ ಕೊಡಬೇಕಾಗುತ್ತೆ, ರಿಸೈನ್ ಕೊಡಬೇಕಾಗುತ್ತೆ, ಭವಿಷ್ಯ ನೋಡ್ತಿದ್ದಾರೆ ಈಶ್ವರಪ್ಪನವರು. ಬಟ್ ಬೇಸಿಕಲಿ ಏನಪ್ಪಾ ಅಂತಂದ್ರೆ ನಿಜವಾಗಿ ಈಶ್ವರಪ್ಪನವರಿಗೆ ಹೈಕಮಾಂಡ್ ಹೇಳ್ತಂತೆ, ನೋಡಿ ಹಾವೇರಿ ಮತ್ತು ಕೊಪ್ಪಳ ಅಂದರೆ ಅಲ್ಲಿ ಎರಡೂ ಕಡೆ ಕೂಡ ಸ್ವಲ್ಪ ಕುರುಬ ಮತದಾರ ಜಾಸ್ತಿ ಇದ್ದಾರೆ, ನೀವು ಬೇಕಿದ್ರೆ ನಿಲ್ಲಿ ಅಂತೇಳಿ. ಅವ್ರು ಬೇಡ ನನಗೆ ಬೇಡ, ನನ್ನ ಮಗನಿಗೆ ಕೊಡಬೇಕು ಅಂತೇಳಿ ಯಾವುದೇ ರಿಸಲ್ಟಲ್ಲಿ ಕೂಡ ಕಾಂತೇಶಿಗೆ ಬರಲಿಲ್ಲ. ಕೊನೆಗೆ ಈಶ್ವರಪ್ಪನವರು ಬಸವರಾಜ ಬೊಮ್ಮಾಯಿಗೆ ಸಪೋರ್ಟ್ ಮಾಡ್ತಾರೆ, ಆಯ್ತು ನೀನು ನಿಲ್ಲು, ನೆಕ್ಸ್ಟ್ ನಾನು ನೋಡ್ಕೋತೀನಿ ಅಂತೇಳಿ. ಯಾವಾಗ ಟಿಕೆಟ್ ಅವರಿಗೆ ಫಿಕ್ಸ್ ಆಗುತ್ತೆ, ಈಶ್ವರಪ್ಪನವರ ಪತ್ನಿ ಸ್ವಲ್ಪ ಕೆಂಡಾಮಂಡಲ ಆಗ್ತಾರೆ, ನನ್ನ ಮಗನಿಗೆ ಕೊಡಿಸಲೇಬೇಕು ಅಂತೇಳಿ. ಅದು ಇಲ್ಲಿ ತನಕ ಬಂದು ನಿಂತಿದೆ. ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ? ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ? ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ? ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂಥ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ.